ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನನಗೆ ಸ್ಟಿಚಿಂಗ್ ಅಂದರೆ ತುಂಬಾ ಇಷ್ಟ. ಒಂಥರ ಅಡಿಕ್ಷನ್ ಥರ ಸ್ಟಿಚಿಂಗ್ ಮಾಡೋದು. ಹಾಗಾಗಿ ನಾನು ಏನಾದರೂ ಸ್ಟಿಚ್ ಮಾಡ್ತಾನೆ ಇರ್ತೀನಿ. ಇವತ್ತು ಸ್ಪೆಷಲ್ಲಾಗಿ ಟಂಟಡಾನ್ ಇದು ಒಂದು ಪೌಚನ್ನ ರೆಡಿ ಮಾಡಿದ್ದೀನಿ. ತುಂಬ ಈಸಿಯಾಗಿ ಒಂದು 10 ಮಿನಿಟ್ಸಲ್ಲಿ ಆಗುವಂತಹ ಸಿಂಪಲ್ ಪೌಚು. ಹೇಗಿದೆ ನೋಡಿ, ಹ್ಯಾಂಡಲ್ ಬೇರೆ ಸಿಂಪಲ್ಲಾಗಿ ಮನೇಲಿರೋದನ್ನೇ ಯೂಸ್ ಮಾಡಿಕೊಂಡು ಮಾಡಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬಾ ಯೂಸ್ ಆಗುತ್ತೆ. ಹಾಗೆಯೇ ಹೇಗೆ ಮಾಡಿದ್ದೀನಿ ಅಂತಂದು ವಿಡಿಯೋ ಹಾಕ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಎಜುಕೇಷನ್ ಸೈಕಾಲಜಿ ಟಿಪ್ಸ್ ಕೂಡ ಮುಂದೆ ವಿಡಿಯೋದಲ್ಲೇ ಹೇಳ್ತೀನಿ. ಹಾಗೆ ಈ ಒಂದು ಪೌಚ್ ಬಗ್ಗೆ ನಿಮಗೇನಾದರೂ ಕಮೆಂಟ್ಸ್ ಇದ್ದರೆ ಪ್ಲೀಸ್ ಹಾಕಿ, ಆಯಿತಾ? ಬನ್ನಿ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸಿಲ್ಕ್ ಬಟ್ಟೆ ತೊಗೊಂಡಿದ್ದೀನಿ, ಅದು ಪಿಂಕ್ ಕಲರ್ದು, ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ. ಅದನ್ನು ಜಿಪ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಒಳಗಡೆ ಸ್ಟ್ರಾಂಗ್ ಆಗಿರುವಂತಹ ಪ್ಲಾಸ್ಟಿಕ್ನ ಲೈನಿಂಗಾಗಿ ಕೊಟ್ಟಿದ್ದೀನಿ. ಹಾಗೆ ಈ ಥರ ಕ್ಯೂಟಾಗಿರುವಂತಹ ಶೇಪ್ನಿಂಗ್ ಮಾಡಿಬಿಟ್ಟು ಹ್ಯಾಂಡಲ್ ಹಾಕಿದ್ದೀನಿ. ಎಷ್ಟು ಈಸಿಯಾಗಿ 10 ಮಿನಿಟ್ಸಲ್ಲಿ ಆಗಿದೆ ನೋಡಿ. ನಿಮ್ಮದು ಫೇವ್ರೆಟ್ ಡ್ರೆಸ್ಸಿಗೆ ಈ ಥರ ಒಂದು ಪೌಚನ್ನು ಮ್ಯಾಚ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಡ್ರೆಸ್ಸಿಗೂ ಒಂಥರ ಗ್ರ್ಯಾಂಡಾಗಿರುತ್ತೆ, ಹಾಗೆ ಹೊರಗಡೆ ತೊಗೊಂಡೋಗೋಕ್ಕೂ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮಕ್ಕಳು ಶಾಲೆಯಿಂದ ಬರೋ ಟೈಮಲ್ಲಿ ನಾವು ಏನೇನೆಲ್ಲ ಮಕ್ಕಳಿಗೆ ಪ್ರಶ್ನೆಯನ್ನು ಕೇಳಬೇಕು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ಪಾಸಿಟಿವ್ ಆಗಿರುವಂತಹ ಪ್ರಶ್ನೆಗಳನ್ನು ಕೇಳಬೇಕು. ಅಂದರೆ ಸ್ಕೂಲಲ್ಲಿ ಯಾವ ಥರ ಎನ್ವಿರಾನ್ಮೆಂಟ್ ಇತ್ತು, ನೀವು ಸ್ಕೂಲಲ್ಲಿ ಏನೇನೆಲ್ಲ ಮಾಡಿದ್ರಿ, ಯಾವುದು ಬೆಸ್ಟ್ ಥಿಂಗು ನಿಮ್ಮ ಸ್ಕೂಲಲ್ಲಿ ಇವತ್ತು ನಡೆದಿತ್ತು, ಹಾಗೆಯೇ ಊಟ ಎಲ್ಲ ಸಾಕಾಯ್ತಾ, ಲಂಚು ಯಾವ ಥರ ಕಂಫರ್ಟಬಲ್ ಆಗಿತ್ತಾ, ಆರೋಗ್ಯದಲ್ಲಿ ಏನೂ ಸಮಸ್ಯೆ ಕಾಣಲಿಲ್ವಾ, ಈ ಥರದ್ದು ಕಂಫರ್ಟಬಲ್ ಝೋನಲ್ಲಿರುವಂತಹ ಪ್ರಶ್ನೆಗಳು, ಪಾಸಿಟಿವ್ ಪ್ರಶ್ನೆಗಳನ್ನು ನೀವು ಕೇಳ್ತಾ ಬರಬೇಕು. ಆ ನಂತರ ನೀವು ನೆಗೆಟಿವ್ ಪ್ರಶ್ನೆಗಳನ್ನು ಕೇಳ್ತಾ ಬರಬೇಕು. ಅಂದರೆ ಏನಾದರೂ ವರ್ಸ್ಟ್ ಥಿಂಗ್ ನಡೀತಾ, ನಿನಗೆ ಬೇಜಾರಾಯಿತಾ, ಯಾರಾದರೂ ಏನಾದರೂ ನಿಮಗೆ ಹರ್ಟ್ ಮಾಡಿದ್ರಾ, ಅಥವಾ ನಿನಗೇನಾದರೂ ಹೆಲ್ಪ್ ಬೇಕಿತ್ತಾ ಬೇರೆಯವರಿಂದ, ಅಥವಾ ನೀನು ಯಾರಿಗಾದರೂ ಹೆಲ್ಪ್ ಮಾಡಿದ್ಯಾ, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ಹಾಗೆಯೇ ಏನೇನು ವರ್ಕ್ ಕೊಟ್ಟಿದ್ದಾರೆ, ಕ್ಲಾಸ್ ಯಾವ ಥರ ನಡೀತು, ಈ ಥರ ಪ್ರಶ್ನೆಗಳನ್ನು ಆನಂತರ ಕೇಳಬೇಕಾಗುತ್ತೆ. ಫಸ್ಟು ಪಾಸಿಟಿವು, ಆನಂತರ ನೆಗೆಟಿವು. ಆನಂತರ ಏನು ಮಾಡಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ನಿಮ್ಮ ಮಕ್ಕಳನ್ನು ಉದ್ದೇಶಪೂರ್ವಕವಾಗಿ ಯಾವ ಥರ ಎನ್ವಿರಾನ್ಮೆಂಟ್ ಇತ್ತು, ಮಕ್ಕಳಿಗೆ ಏನು ಬೇಕಾಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಶ್ನೆಗಳನ್ನು ನೀವು ಕೇಳ್ತಾ ಬರಬೇಕು. ಈ ಥರ ಕೇಳ್ತಾ ಬಂದರೆ ನೀವು ಮಕ್ಕಳು ಯಾವ ಸ್ಟೇಜಲ್ಲಿದ್ದಾರೆ, ಹಾಗೆಯೇ ನಿಮ್ಮ ಮಕ್ಕಳಿಗೆ ಏನು ಬೇಕಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.